ಭಾರತ ಇದ್ದರೆ ಜಗತ್ತು, ಭಾರತ ಇಲ್ಲದಿದ್ರೆ ಜಗತ್ತು ಉಳಿಯೋದಿಲ್ಲ. ಹಾಗಾಗಿ ಸೂರ್ಯಚಂದ್ರ ಇರುವ ತನಕ ಹಿಂದೂ ಸಮಾಜ ಶಾಶ್ವತವಾಗಿ ಇರ್ತದೆ. ಹಿಂದೂ ಸಮಾಜವನ್ನ ಯಾರಿಂದಲೂ ನಶಿಸಲು ಸಾಧ್ಯವಿಲ್ಲ ಎಂದು ದೈವ ನರ್ತಕರು ಮತ್ತು ಸಿವಿಲ್ ಇಂಜಿನಿಯರ್ ಆಗಿರುವ ಡಾಕ್ಟರ್ ರವೀಶ್ ಪಡುಮಲೆ ಅವರು ಹೇಳಿದರು. ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಇದರ ಜಂಟಿ ಆಶ್ರಯದಲ್ಲಿ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಲುವಾಗಿ ಅಖಂಡ ಭಾರತದ ಸಂಕಲ್ಪವನ್ನ ಮುಂದಿಟ್ಟುಕೊಂಡು ಆಗಸ್ಟ್ 14ರ ರಾತ್ರಿ ಬೋಲುವಾರು ಓಂ ಶಕ್ತಿ ಶ್ರೀ ಆಂಜನೇಯ ಮಂತ್ರಾಲಯದಿಂದ ಹೊರಟಂತಹ ಬೃಹತ್ ಪಂಚಿನ ಮೆರವಣಿಗೆ ಬಳಿಕ ಕಿಲ್ಲೆ ಮೈದಾನದಲ್ಲಿ ನಡೆದಂತಹ ಭಾರತ ಮಾತಾ ಪೂಜನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು. ಭಾರತದ ಸಂಕಲ್ಪ ಮಾಡಬೇಕಾದ್ರೆ ಒಂದು ಕಾಲದಲ್ಲಿ ಕಂಡ ಆಗಿತ್ತು ಎಂಬುದು ಸತ್ಯ. ಯಾಕೆಂದ್ರೆ ಹಿಂದೆ ಭಾರತ ಅಖಂಡವಾಗಿತ್ತು. ಭಾರತ ದೇಶದ ಮೇಲೆ ದಾಳಿಯಾದಾಗ ನಮ್ಮ ಧರ್ಮ ಸಮಾಜವನ್ನ ಉಳಿಸಲು ನಮ್ಮ ಹಿರಿಯರು ಶ್ರಮ ಪಟ್ಟಿದ್ದಾರೆ. ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು ದಾಳಿ ನಡೆಸಿದ್ರು. ಭಾರತವನ್ನ ಏನು ಮಾಡಲು ಅವರಿಂದ ಆಗಲಿಲ್ಲ. ಆ ಬಳಿಕ ಬಂದಂತಹ ಸುಲ್ತಾನ್ ನವಾಬರ ದಾಳಿ ಆಯಿತು. ಅವರಿಂದ ಧರ್ಮ ಪ್ರಚಾರವು ಆದ್ರೂ ಹಿಂದೂ ಸಮಾಜವನ್ನ ಯಾರಿಂದೂ ಮುಗಿಸಲು ಆಗಿಲ್ಲ. ಇವತ್ತು 18ನೇ ಶತಮಾನದಲ್ಲಿ ಎದ್ದು ನಿಂತಿದ್ದೇವೆ. ತುಂಡಾದ ಭಾರತ ಒಂದಾಗ್ತದೆ ಎಂಬುದು ನಮಗೆ ಗೊತ್ತಿಲ್ಲ, ಆದರೆ ಒಂದಾಗಬೇಕೆಂಬುದು ನಮ್ಮ ಆಶಯ. ಈ ನಿಟ್ಟಿನಲ್ಲಿ ಹಿಂದೂ ಸಮಾಜದಲ್ಲಿ ಜಾತಿಯನ್ನ ಬಿಟ್ಟು ಒಂದೇ ಹಿಂದೂ ಜಾತಿಯ ಮೂಲಕ ಕಿಡಿ ವಿಶ್ವದಲ್ಲಿರುವಂತಹ ಹಿಂದೂಗಳನ್ನ ಒಟ್ಟು ಮಾಡಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ನೀಲಪ್ಪಗೌಡ ಸಿಂಗಾನಿ ಮತ್ತು ವಸಂತಗೌಡ ದೇವಸ್ಯ ಅವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಅಮರ್ ಜವಾನ್ ಜ್ಯೋತಿ ಸ್ಮಾರಕದಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ಹುತಾತ್ಮ ಯೋಧರಿಗೆ ನಮನವನ್ನ ಸಲ್ಲಿಸಲಾಯಿತು. ಬಳಿಕ ವೇದಿಕೆಯ ಮುಂಭಾಗ ಭಾರತ್ ಮಾತಾ ಭಾವಚಿತ್ರದ ಎದುರು ದೀಪ ಪ್ರಜ್ವಲಿಸಿ ಸಭಾ ಕಾರ್ಯಕ್ರಮ ಆರಂಭಗೊಂಡಿತು. ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ ದಿನೇಶ್ ಪಂಚಿಕ ಅಖಂಡ ಭಾರತ ಸಂಕಲ್ಪದ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು. ಬೋಲುವಾರಿನಿಂದ ಆರಂಭಗೊಂಡಂತಹ ಪಂಚಿನ ಮೆರವಣಿಗೆಯನ್ನ ಬೋಲುವಾರು ಓಂ ಶಕ್ತಿ ಆಂಜನೇಯ ಮಂತ್ರಾಲಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಕಾರ್ಯಕರ್ತ ವಾಸುದೇವ ಸಾಲಿಯಾನ್ ಅವರು ಸಂಘಟಕರೊಂದಿಗೆ ಹಸ್ತಾಂತರಿಸುವ ಮೂಲಕ ಮೆರವಣಿಗೆಗೆ ಚಾಲನೆಯನ್ನ ನೀಡಿದ್ರು. ಇನ್ನು ಈ ಸಂದರ್ಭ ವಿಶ್ವ ಹಿಂದೂ ಪರಿಷತ್ ಪ್ರಖಂಡ ಅಧ್ಯಕ್ಷ ದಾಮೋದರ್ ಪಟಾಲಿ, ಪ್ರಜ್ವಲ್ ಸಂಪ್ಯ, ದಿನೇಶ್ ಪಂಚಿಕ, ಬಜರಂಗದಳದ ನಗರ ಸಂಯೋಜಕ ಜಯಂತ್ ಕುಂಚೂರು, ವಿಶ್ವ ಹಿಂದೂ ಪರಿಷತ್ನ ರವಿ ಕೈಂತಡ್ಕ, ವಿಶಾಖ್ ರೈ ಮತ್ತಿತರರು ಉಪಸ್ಥಿತರಿದ್ದರು. ವಿಶೇಷವಾದ ನಮ್ಮ ಎಲ್ಲದ ದಿನ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಲ್ಪುವ ಆಂಡ ಕರಿಣ ಒಂಜಾತ್ ಕಾಲದ ಪಿರವಡು ನಮಕ್ ಸ್ವಾತಂತ್ರ್ಯ ತೆಕ್ಕನದ ಪುರ್ತುಡು ನಮ್ಮ ವಾರೀತಿದ ಅನ್ಯಾಯ ಆಂಡು ಪನ್ಪಿನೇನೆ ಕುಡರ ನೆಂಪು ಮಲ್ಪುಡು ಆ ನಿಲೆಟ್ಟೆ ಇಡೀ ನಮ್ಮ ದೇಶದಾದ್ಯಂತ ಒಂಜಾತೆ ವಿಚಾರಧಾರಳೇನೆ ಹಿಂದೂ ಸಮಾಜದ ಹಿಂದೂ ಬಂಧುಗಳಿಗೆ ಪುಟ್ಟಾವಡು ಪಂಪಿನ ನಿಲೆಟ್ಟೆ ಅಖಂಡ ಭಾರತ ಸಂಕಲ್ಪ ದಿವಾಸ್ ಪಂಪುನಂಚಿನ ಒಂಜಿ ನೆನಪು ಮಲ್ಪುನಂಚಿನ ಒಂಜಿ ಬೇಲೆಲ್ಲ ಮಲ್ತೊಂದುಲ್ಲ ಆಯ್ನ ಒಟ್ಟಿಗೆನೆ ಆನಿತ ದಿನ ಏರು ಮಾತ ಬಲಿದಾನ ಆಯರ ಅಕ್ಲೇನೆ ನೆಂಪು ಮಲ್ಪುನಂಚಿನ ಒಂಜಿ ಪೊರ್ಲ ಲೇಸೆ ಇನ್ನಿತ ದಿನ ಆವೊಂದುಂಡು ಬಂಧುಳೆ ಇಡೀ ನಮ್ಮ ಭಾರತ ದೇಶಡು ಸಮಸ್ತ ಹಿಂದೂ ಸಮಾಜ ಹಿಂದೂ ಬಂಧುಗಳು ಏರುಲ್ಲೇರ ಆಯ್ನ ಒಟ್ಟಿಗೆನೆ ಖಾಲಿ ಎಂಕುಲು ಮಾತ್ರ ಬದುಕಂಡ ಯಾವಂದೆ ಈ ಜಗತ್ತಿಡಿತಿನ ಪ್ರತಿಯೊಂಜಿ ಜೀವಿನ ಪೊರ್ಲಡೆ ಪಂಡ ಪೊರ್ಲುಡು ನೆಮ್ಮದಿಡೆ ಸುಕೊಟ್ಟು ಬದುಕುಡು ಪಂಪಿನ ಧ್ಯೇಯ ಉದ್ದೇಶನು ತನ್ನ ಉಡಲಿಡ್ದಿ ಒಂದು ರಾತ್ರಿ ಪಗಲೆ ತನ್ನ ನೆತ್ತೇರನೆ ಬೆಗರು ಮಲ್ತದೆ ಬೆನ್ನಿ ಬೆನ್ನೊಂದು ಪುನಃ ಒಂಜಾತಿ ಕೂಟೋರು ನಮ್ಮೊಟ್ಟಿಗೆ ಉಲ್ಲ ಆ ಕೂಟೊಳಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್, ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳ, ಮಾತೃಶಕ್ತಿ ದುರ್ಗಾವಾಹಿನಿ ಇಂಚಿತ್ತಿನ ಅವೇತೋ ಕೂಟದ ಪದುಕೇರ್ನಗಳು ಪಂಡ ಸ್ವಯಂ ಸೇವಕರನಕಲೆ ರಾತ್ರಿ ಪಗಲು ಬೆನ್ನೊಂದುಲ್ಲೇನೆ ಅಂಚಿತ್ತಿನ ಇಡೀ ಲೋಕನೆ ನೆಮ್ಮದಿಡು ಉಪ್ಪೋಡು ಬಂದ ಆಲೋಚನೆ ಮತ್ತೊಂದು ಪುನಃ ಆ ಸ್ವಯಂ ಸೇವಕರನ್ನ ದೇಶದ ಚಾಕರಿಗೆ ಬೋಡಾದೆ ನಮ್ಮ ಹೊರ ಅಕ್ಲಿಗೆ ಮಾತೆರೆಗಳ ಜೈಕಾರ ಪಾಡದು ಪಂಡ ಅಪ್ಪೆ ಭಾರತ ಮಾತೆಗೆ ಜೈಕಾರ ಪಾಡದೆ ನಮ್ಮ ಕ್ಲೇಸನೆ ದುಂಬರಿಪು ಕಾಪಂತ ಭಿನ್ನಾಯ್ತೊಂದುಲ್ಲ ಭೋ ಭಾರತ್ ಮಾತಾ ಕೆ ಭೋ ಭಾರತ್ ಮಾತಾ ಕೆ ಭೋ ಭಾರತ್ ಮಾತಾ ಕೆ ಇನೇ ಅವೇತೋ ಹಿಂದೂ ಬಂಧುಗಳು ತನ್ಮೂಲಕವಾದ ತಾನು ಬದುಕುಡು ಪಂಪಿನ ನೆಲೆಗಟ್ಟದಿವಂತೂ ಬದುಕೊಂದುಲ್ಲೇರೆ ನಮ್ಮ ಜಾತು ವಿಚಾರಗಳೇನೆ ನೆಂಪು ಮಲ್ಪುಡು ಹಾಕೊಂಡು
ಇನಿ ಅಖಂಡ ಭಾರತ ಸಂಕಲ್ಪದ ದಿನ ನಮ್ಮ ಆಲೋಚನೆ ಮಲ್ಪಡುಂದಾಂಡ ನಮಕ್ ಮಾತ್ರಿಗಳ ತೆರೆದಿನಂಚಿನ ವಿಚಾರ ನಮ್ಮ ದೇಶ ಭಾರತ, ನಮ್ಮ ಅಪ್ಪೆ ಮಣ್ಣೆ ಭಾರತ, ನಮ್ಮ ನುಪ್ಪು ತಿನ್ಪುನ ನುಪ್ಪು ನಮಗೆ ಕೊರ್ಪುನಂಚಿನ ಮಣ್ಣಿತ್ತಂಡ ಅವು ಭಾರತ, ನಮ್ಮ ಓಲೆ ಪೋಂಡಲ ದುಂಬು ಪಿರವು ನಮ್ಮನ್ನು ಕಾಪುದಿತ್ತು ಕಾತೊಂದು ಬರ್ಪನ ಶಕ್ತಿ ಉಂಡಾತಂಡ ಅವು ನಮ್ಮ ಭಾರತದ ಮಣ್ಣೆಡೆ. ಆತ ತಂದೆ ನಮಗೆದೊಂದಂಚಿನ ಗಾಳಿ ಆದಪ್ಪು, ನಮ್ಮ ಪರ್ಪಿನಂಚಿನ ನೀರಾದಪ್ಪು ಒಂದು ಮಾತ್ರ ನಮ್ಮ ಭಾರತದ ಅಪಗ ಈ ಭಾರತ ದೇಶುಡಿತಿನಂಚಿನ ಸಮಸ್ತ ವಿಚಾರಗಳನ್ನು ಮಾತ್ರ ನಮಗೆ ತೊಂದಲ್ಲ. ಅಯ್ನೊಟ್ಟಿಗೆನೆ ನಮ್ಮ ಮಾತೆಲ್ಲ ಒಂಜಪ್ಪೆ ಜೂಕುಲೆಕ್ಕ ಬದುಕುಡು ಪಂಪಿನ ನೆಲೆಕಟ್ಟಿದೀವು ಅಂತ ನಮ್ಮ ಆಲೋಚನೆ ಮಂತೊಂದಲ್ಲ. ಇಂಚೊಪ್ಪನಾಗ ಇನಿತ ದಿನ ಅಖಂಡ ಭಾರತದ ಸಂಕಲ್ಪ ನಮ್ಮ ಮಲ್ಪೊಡು ಅಂಡ ಯಾಪನ ಒಂಜಿ ಕಾಲುಡು ಒಂದು ಕಂಡ ಆತಡು ಪಂಪಿನವು ಸತ್ಯ. ಅಪಗ ಕಂಡ ಆತಡನ್ನು ಬಂಡ ಐನ ಪಿರಾಕಿಡೆ ಅವು ಅಖಂಡ ಆತಿಕ್ತನೆ ಎಂದರ್ಥ. ಅಪಗಂಡ ನಮ್ಮ ಆಲೋಚನೆ ಮಲ್ಪೊಡುಂದಂಡ ಆಯ್ನ ಬಗ್ಗೆ ಒಂಜಾತು ವಿಚಾರಗಳನ್ನು ನಮ್ಮ ತಿರಿಯು ನೋಡುದಂಡ ಹೊರ 5,000 ವರ್ಷದ ಪಿರಾಕಿಗೆ ಪೋಡಿಗೆ. ಈ 5,000 ವರ್ಷದ ಪಿರಾಕಿಡೆ ನಮ್ಮ ಭಾರತ ದೇಶಡು ಸನಾತನವಾಯಿನ ಕಟ್ಟುಕಟ್ಲೆ ಇತ್ತನಿಗೆ ಒಂಜಾತೆ ಬದುಕು ಇತ್ತನಿಗೆ ನರಮಾನಿ ಏರು ಮಾತ ಯುಲೋಕುಡು ಉಂಡಾಯನ ಆಯ ಮಾತ ತನ್ನ ಬದುಕಿನ ಕಟ್ಟೋಡು ಅಂಡ ಒಂಜಿ ಸಂಸ್ಕೃತಿ ಆಗಿ ಬೋಡಿತನಿಗೆ ಒಂಜಿ ಕಟ್ಟುಕಟ್ಲೆ ಆಗಿ ಬೋಡಿತನಿಗೆ. ಅಪಗ ಆಗ ತಿಕ್ಕಿನಂಚಿನ ಕಟ್ಟುಕಟ್ಲೆ ಹೋಗುವುದಕ್ಕೆ ಎಂಡ ನಮ್ಮ ಸನಾತನದ ಕಟ್ಟುಕಟ್ಲೆ ಅಂಚಿತ್ತಿನ ಸನಾತನದ ಕಟ್ಟುಕಟ್ಲೆ ಮುಖೇನವಾತೆ ತನ್ನ ಬದುಕಿನ ಕಟ್ಟೊಂದು ಅಖಂಡವಾದಿತ್ತಿನಂಚಿನ ನಮ್ಮ ದೇಶ ಐದ ಪಕ್ಕ ಅವೇತೋ ವಿಚಾರಧಾರೆలు ಪತ್ತೊಂದು ವಿದೇಶಿ ಆಕ್ರಮಣಗಳು ನಮ್ಮ ದೇಶದ ಮಿತ್ತಾಂಡೆ. ಇನಿ ವಿದೇಶಿ ಆಕ್ರಮಣ ಕೇವಲ ನಮ್ಮ ಭಾರತ ದೇಶದ ಮಿತ್ತು ಮಾತ್ರ ಅತ್ತೆ, ಇಡೀ ಜಗತ್ತಿನ ಅವೇತೋ ದೇಶದ ಮಿತ್ತೆ ವಿದೇಶಿ ಆಕ್ರಮಣ ಆಂಡೆ. ಅಪಗಂಡ ಅಕ್ಲಿನ ದೇಶದ ಮಿತ್ತದ ಆಕ್ರಮಣಗಿಲ್ಲ, ನಮ್ಮ ದೇಶದ ಮಿತ್ತ ಆಯ್ನ ಆಕ್ರಮಣ ನಮ್ಮ ಒಂಜಿ ಹೋಲಿಕೆ ಮತ್ತು ತಗೊಂಡಿತ್ತಂಡ ಬರೋಬ್ಬರಿ 2,000 ವರ್ಷ ನಮ್ಮ ಸ್ವಾತಂತ್ರ್ಯದ ಪೊರಂಬಾಟಗೂ ಬೋಡಾದೆ ನಮ್ಮ ಪುಡಿಯೊಂದಿತ್ತ ಅಕೇರಿಡೆ 1947 ನಮಗೆ ಸ್ವಾತಂತ್ರ್ಯ ತೆಗಿನ. ಅಪಗಂಡ ಜಗತ್ತಿನ ಬಾಕಿದ ದೇಶಗಳಿಗೆ ಸ್ವತಂತ್ರ ತಿಕ್ಕದಿಜ ಅಂದಕ್ಕೆ ಎಂಡ ಏನ ಮಾತ್ರ ವಿದೇಶಿಯನ ದಾಳಿ ಆತಂಡ ಆ ಪೊರ್ತುಡು ಒಂಜ ಅಕ್ಕಲು ಉರಿತೇವೆ ಅತ್ತು ನಿಂತಂಡ ಆ ದೇಶದ ಅಸ್ತಿತ್ವನೇ ಪಿದೈ ಪೋತನಂಚಿನ ಕತೆ ನಮ್ಮ ತೆರೆಯೊಂದು ಬರ್ಪ. ಅಪಗಂಡ ಭಾರತ ದೇಶಗೂ ಆಯಿನಂಚಿನ ಆ ಆಕ್ರಮಣಗಳು ಆತನ ವಿದೇಶಿ ದಾಳಿಯಲ್ಲಿ ನಮ್ಮ ಒಂಜಿ ಲೆಕ್ಕಾಚಾರ ಮಲ್ತಂದೆ ತಂಡ 2 ವರ್ಷದಾತೆ ಆ ಆಕ್ರಮಣ ನಮ್ಮ ಮಿತ್ತ ಆತಂಡೆ ಆಂಡಲ ಒಂಜಾತಿ ಕಾಲ ಒರೆ ಮುಟ್ಟಲ ನಮ್ಮ ಧರ್ಮನು ಒರಿಪೋಡು ನಮ್ಮ ಇಡೀ ಸಮಾಜನ ಒರಿಪೋಡು ಪಂಪಿನ ಆಲೋಚನೆ ದಿವೊಂದು ಬತ್ತಿನಕಲು ನಮ್ಮ ಹಿರಿಯಕಲು ಅಂಚಿತ್ತಿನ ಕಟ್ಟುಕಟ್ಲೆ ನಮ್ಮ ಪರಂದೋಪುರಂಚಿನ ಪೊರ್ತುಗಾನಗ ಇಡೀ ನಮ್ಮ ಮಿತ್ತ ಆಯ್ನಂಚಿನ ಆಕ್ರಮಣ ತಗೊಂಡ ನಮ್ಮ ಇತ್ತದಾದ ಇರುವ ಶತಮಾನಡು ನಮ್ಮ 21ನೇ ಶತಮಾನಡು ನಮ್ಮ ಉಲ್ಲನ ನಮ್ಮ ಹೊರ 2,000 ಇಸವಿದ ಪಿರಾಕಿಗೆ ಪಂಡ ಕ್ರಿಸ್ತ ಪೂರ್ವದಜ್ಜಿ ಹೊರ ದಿಷ್ಟಿ ಪಾಡೋಡಿಗೆ ಪಂಡ ಹೊರ ಆಯ್ನ ಕತ್ತರಿಕೆ ಬಿಕೋರೊಡಿಗೆ ಇಡೀ ಕ್ರಿಸ್ತ ಪೂರ್ವ ಆಚೆರ್ದಿ ಕ್ರಿಸ್ತ ಶಕ 7 ಮುಟ್ಟ ಒಂಜಾತು ಕೂಟ ತಕ್ಕಲೆ ನಮ್ಮ ಮಿತ್ತೆ ದಾಳಿ ಮಲ್ತಿರ್ದಿ ತಂಡ ಕ್ರಿಸ್ತ ಶಕ 7 ಹಿಡ್ದೆ ಕ್ರಿಸ್ತ ಶಕ 18 ಮುಟ್ಟ ನನಂಜಾತು ಕೂಟ ತಕ್ಕಲೆ ನಮ್ಮ ದೇಶದ ಮಿತ್ತೆ ದಾಳಿ ಮಲ್ತೆ ಐದ ಪಕ್ಕ ನನಂಜಿ ಕೂಟ ತಕ್ಕಲೆ 18 ಇಡ್ತೆ 20 ಮುಟ್ಟ ಕ್ರಿಸ್ತ ಶಕ 20 ಮುಟ್ಟ ಒಂಜಿ ಕೂಟ ತಕ್ಕಲೆ ದಾಳಿ ಮಲ್ತೇನೆ ಬಂದುಳೆ ಆನಿತ ಕ್ರಿಸ್ತ ಪೂರ್ವ ಆಜೆ ಇಡ್ತೆ ಕ್ರಿಸ್ತ ಶಕ 7 ಮುಟ್ಟ ಪರ್ಷಿಯನರೇ ನಮ್ಮ ಮಿತ್ತು ದಾಳಿ ಮಲ್ತೇರೆ ಐಕದುಂಬು ಈಜಿಪ್ಟ್ ದಕ್ಲೆ ದಾಳಿ ಮಲ್ತೇರೆ ಐದು ಪಕ್ಕ ಗ್ರೀಕ್ ದಕ್ಲೆ ದಾಳಿ ಮಲ್ತೇರೆ ಕುಶಾಲರ ದಾಳಿ ಮಲ್ತೇರೆ ಶಕೇರ್ ನಕ್ಲೆ ದಾಳಿ ಮಲ್ತೇರೆ ಹೂನರ್ ನಕ್ಲೆ ದಾಳಿ ಮಲ್ತೇರೆ ನಮ್ಮ ಮಾತ ಎಲ್ಲೆ ಪ್ರಾಯಡು ಸಮಾಜ ಪಂಪಿನ ವಿಚಾರಡು ನಮ್ಮ ಓದೊಂದು ಬತ್ತಿನಕಲು ಅಲೆಕ್ಸಾಂಡರ್ ಗ್ರೀಕ್ ದೊರೆ ಅಲೆಕ್ಸಾಂಡರೇ ನಮ್ಮ ದೇಶದ ಮಿತ್ತೆ ದಾಳಿ ಮಲ್ತೆ ಪಂಪಿನ ಕತೆ ఆయన ಒಟ್ಟೊಟ್ಟಿಗೆನೆ ಕ್ರಿಸ್ತ ಶಕ 7 ಪಕ್ಕ 18 ಮುಟ್ಟ ನಮ್ಮ ಆಲೋಚನೆ ಮಲ್ತಂದಿತ್ತಂಡ ಅಲ್ಪಲ ಒಂಜಾತೆ ದುಷ್ಟ ಶಕ್ತಿಗಳು ನಮ್ಮ ದೇಶದ ಮಿತ್ತ ದಾಳಿ ಮಲ್ತಂದ್ರೆ ಐಟೆ ನಮ್ಮ ಲೆಕ್ಕಾಚಾರ ಮಲ್ಪುನಂದಂಡ ಅರಬ್ಬ ತಕ್ಲಿನ ದಾಳಿ ಆತಂಡೆ ಐನೊಟ್ಟಿಗೆನೆ ಅಫ್ಘಾನರಿನ ದಾಳಿ ಆತಂಡೆ ಕಿಲ್ಜಿನ ದಾಳಿ ಆತಂಡೆ ತುಗಲಕರ್ನ ದಾಳಿ ಆತಂಡೆ ಸಯ್ಯದರ್ನ ದಾಳಿ ಆತಂಡೆ ಐನ ಒಟ್ಟೊಟ್ಟಿಗೆನೆ ನಮ್ಮ ಲೋಧಿಯ
ಆಕೆನ ದಾಳಿ ಆತಂಡೆ ಅವತ್ತಂದೆ ಆಕೆರಡು ಮೊಘಲರನಲ ದಾಳಿ ನಮ್ಮ ದೇಶದ ಮಿತ್ತ ಆತಂಡೆ ಮುಂದಿನ ಮಾತ ನಮ್ಮ ಆಲೋಚನೆ ಮತ್ತೊಂದು ಪೂರ್ಣ ನಿತ್ತಂಡ ದಾಳಿಗೆ ನಮ್ಮ ದೇಶದ ಮಿತ್ತ ಈತ್ ಮಾತ ಆಕ್ರಮಣ ಆವೊಂದುಂಡು ನಮ್ಮ ಹೊರ ಆಲೋಚನೆ ಮಂತ ನಿತ್ತಂಡ ಮುಲ್ಪ ಇತ್ತನಂಚಿನ ಸಂಸ್ಕೃತಿ ಆ ಕ್ರಿಸ್ತ ಶಕ ಯಾಪ ಇಡೀ ಮೊಘಲರನ ದಾಳಿ ಅಂತ್ಯ ಆಂಡ ಆ 17 ಕ್ರಿಸ್ತ ಶಕ 20 ಬರೆ ಮುಟ್ಟ ನಮ್ಮನೆ ದಾಳಿ ಮಲ್ತಿನಕ್ಲು ಏರೆಂದು ಕೆಂಡ ಅವು ಬ್ರಿಟಿಷರೇ ಫ್ರೆಂಚರೇ ಬೊಕ್ಕ ಪೋರ್ಚುಗೀಸರ್ನಕ್ಲು ಅಂಚಿತ್ತಿನ ದಾಳಿ ಮಾತ ತಳೆ ಒಂದು ಏರು ಜಗತ್ತದ ಬಾಕಿದ ದೇಶಗಳು ಮಾತ ಖಾಲಿ 20 ವರ್ಷ 30 ವರ್ಷದಾತ ಮಾತ್ರ ದಾಳಿ ಆದಪ್ಪು ಯಾನ ಎಕಡು ಪಂಡಿಲಕನೆ ರಡ್ಡರ ವರ್ಷದಾತೆ ಪೊತ್ತು ನಮ್ಮ ಮಿತ್ತು ದಾಳಿ ಆಂಡಲಿತ್ತಲ್ಲ ನಮ್ಮ ಭಾರತ ದೇಶನು ಏರೆಗಳ ಮುಗಿಪೆರಾತಜೆ ಐಟದ ನಮ್ಮ ಪೆರ್ಮೆ ಪಡೆಯೋಡಾಯನ ವಿಚಾರ ದಾದಂದ ಕೆಂಡ ಇಡೀ ಭಾರತ ದೇಶನು ಒಬೇ ಒಂಜಿ ರಾಜ್ಯಗಳ ಆಳಿಯರ ಆತಿಜಿಂದ ಪಂಪಿನವು ನಮಕ ಪೆರ್ಮೆದ ವಿಚಾರ ಬಂದೊಡೆ ನಮಕ ಪೆರ್ಮೆದ ವಿಚಾರ ನಮ್ಮ ಕ್ರಿಸ್ತ ಪೂರ್ವಟ್ಟು ಕ್ರಿಸ್ತ ಶಕದಾಡಿ ಮುಟ್ಟ ಅಲೆಕ್ಸಾಂಡರ್ನ ಕತ್ತಿನ ಮಾತ ಓದೊಂದು ಬತ್ತಿನಕಲು ಐದು ಬಕ್ಕ ನಡತಿನಂಚಿನ ಆ ಮುಸ್ಲಿಂ ದೊರೆಕಲು ಏರುಲ್ಲೆರ ಅತಂಡ ಸುಲ್ತಾನ್ ನವಾಬರ್ನಕಲು ಏರುಲ್ಲೆರ ಅಕ್ಲೇನ ದಾಳಿ ನಮ್ಮ ಆಲೋಚನೆ ಮಲ್ಪೊಡಾಪುಳ ಒಂಜಿಗಳಿಗೆ ಪಂಡ ಆ ಕ್ರಿಸ್ತ ಪೂರ್ವಡ ಆಯಿನಂಚಿನ ದಾಳಿ ಓಗುಂಡ ಅಕುಲು ಆಲೋಚನೆ ಮಲ್ತರ ಮುಲ್ಪದ ಸೊತ್ತು ಆತನ ಬಂಗಾರ ಪದವಿ ಓಗುಂಡ ಅವಿನ ಮಾತ ದೂರ ಕೊನತು ಪೋಡು ಐನೊಟ್ಟಿಗೆನೆ ಮುಲ್ಪ ಭೌಗೋಳಿಕವಾದ ವಿಸ್ತಾರ ಮಲ್ತೊಂದು ಪೋಡು ಪಂಪನ ಆಲೋಚನೆ ದಿವೊಂದು ಬತ್ತೆ ಕ್ರಿಸ್ತ ಶಕ 7 ಆ ಕ್ರಿಸ್ತ ಶಕ 18 ಮುಟ್ಟ ಆಯ್ನಂಚಿನ ದಾಳಿ ಹೋಗೊಂಡ ಆ ವಿದೇಶಿ ಆಕ್ರಮಣ ಹೋಗೊಂಡ ಅಕ್ಲೇನ ಈ ಇತ್ತ ಪಂಡಿನಂಚಿನ ಪೂರ ಧ್ಯೇಯೋದ್ದೇಶದ ಒಟ್ಟಿಗೆ ಅಕ್ಲೇನ ಧರ್ಮ ಪ್ರಚಾರ ಮಲ್ಪುನವಲ ಒಂಜಿ ಮಾಮಲ್ಲ ವಿಚಾರ ಆದಿತ್ಯನ ಪನ್ಪಿನೇ ನಮ್ಮ ಈ ಪೊರ್ತುಡು ಎನ್ನೋಡಪುಡು ಬಂದೊಡೆ ಆನಿತ ದಿನ ಆ ಅರಬ್ಯರಾದಪ್ಪೋ ಅಫ್ಘಾನರಾದಪ್ಪೋ ಅಕ್ಲೊಟ್ಟಿಗೆ ಪೊರಮಾಟ ಮಲ್ತಿನಾತ ಅವೇತೋ ಜನಕರನೆ ನಮ್ಮ ನೆಂಪು ಮಲ್ಪೊಡಾಪುಡು ನಮ್ಮ ಭಾರತ ದೇಶ ಅಖಂಡವಾದಿತ್ತಂಡೆ ನಮ್ಮ ಮಾತೆರ್ಲ ಒಂಜಪ್ಪೆ ಜೋಕುಲೆಲ ಕೈತ ಆಂಡ ನಮ್ಮಲ್ಪ ದಾದನ ಒಂಜಿ ವಿಚಾರ ಧಾರೆಲ್ ನಡತ ಬತ್ತಂಡೆ ಐಕ್ ಬೋಡಾದೆ ಅವೇತೋ ಜನಕುಲಿನ ಬಲಿದಾನ ಆದುಕೊಂಡು ಆಂಡಲ ಕುಡಲ ನಮ್ಮ ಮಿತ್ತು ದಾಳಿ ಆಂಡನಿತ್ತಂಡಲ ನಮ್ಮ ಹಿಂದೂ ಸಮಾಜನೆ ಅತಂಡ ನಮ್ಮನ ಹಿಂದೂ ಧರ್ಮನೆ ಏರೆಗಳ ಮುಗಿಪೆರ ಆತಿಜಿಂದು ಪನ್ಪಿನವು ನಮ್ಮ ಮಾತೆರ್ಲ ಪೆರ್ಮೆದ ವಿಚಾರ ಬಂದೊಡೆ ಅಂಚಿತ್ತಿನ ಸನಾತನ ಹಿಂದೂ ಧರ್ಮವು ಒಂಡ ಆ ಧರ್ಮನೆ ಒರಿಯಗಲ ಐನ ಮುಗಿಪೆರಾಪರಿ ಒಂಜಿ ಕಾಲುಡೆ ನಮ್ಮ ಜೆತ್ತುದೊಪ್ಪ ಪಂಡ ಆ ಮೊಘಲರನ ಆದುಪ್ಪು ಆ ಕ್ರಿಸ್ತ ಶಕ 7-18 ಮುಟ್ಟದ ಆಡಳಿತ ವ್ಯವಸ್ಥೆ ಹೋಯ್ತಂಡ ಆ ಪೊರ್ತುಡು ಹಿಂದೂ ಸಮಾಜದ ಬಂಧುಡು ಲಕ್ಕದು ನಡಪೆರ ಬಾರಿ ಭಂಗ ಬರೊಂದಿತ್ತೇರೆ ಅಂಚಿತ್ತಿನ ಕಾಲುಡು ಜೆತ್ತದಿತ್ತಂಡಲ ಕೂಡ 18ನೇ ಶತಮಾನದ ಕೂಡ ನಮ್ಮ ಲಕ್ಕದು ಅಂತದ ಐನ ನಮ್ಮ ಮಾಮಲ್ಲ ಜವಾಬ್ದಾರಿ ಐಕ್ ಬೂಡುಂದಂಡ ಸಾಕ್ಷಿ ಮುರಾಣಿ ಆಯಿನಂಚಿನ ಭಗವಾನ್ ಶ್ರೀರಾಮ ದೇವರನ ಪ್ರತಿಷ್ಠಾಪನೆ ಒಂದು ನಮ್ಮನ ಪೆರ್ಮೆದ ವಿಚಾರ ಇನಿತ ದಿನ ನಮದಾದ ಅಖಂಡ ಭಾರತ ಸಂಕಲ್ಪ ದಿನದೀತನ ಆ ಅಖಂಡ ಭಾರತ ಪಂಡ ತುಂಡಾಯಿನ ಭಾರತ ಕೂಡ ಒಂಜ ಆಪುಂಡ ಇಜ್ಜ ಅಂದ ನಮಕ್ ತೆರಿಯಂದೆ ಆಂಡ ಒಂಜ ಆವುಡೊಂದು ಪಂಪಿನ ನಮ್ಮ ಚಿಂತನೆ ಆಯ್ನ ಒಟ್ಟಿಗೆನೆ ಇಡೀ ಲೋಕಡಿತ್ತಿನ ಇಡೀ ಹಿಂದೂ ಸಮಾಜ ಮಾತ್ರ ಒಟ್ಟುಗಾವುಡು ಪಂಡ ಅಖಂಡ ಆವಡು ಏಕತೆ ಆವುಡು ಪಂಪನಿಗೆ ಸಾಕ್ಷಿ ಭಗವಾನ್ ಶ್ರೀರಾಮ ದೇವರೇ ಆ ನೀಡಿದ ಬಗ್ಗ ಇಡೀ ಲೋಕಡೆ ಒಂಜಿ ನವ ಯುಗ ಶುರುವಾತನ ಪನಿರೆ ಅಲಿ ಪುರ್ತುಡು ಪೆರ್ಮೆ ಪಡೆವೆ ಬಂದೊಡೆ ಪಾಕಿಸ್ತಾನದ ಪ್ರತಿನಿಧಿ ರಾಯಭಾರಿ ಎದ್ದು ಹೇಳ್ತಾನಂತೆ, ಛೆ ವಾಟ್ ನಾನ್ ಸೆನ್ಸ್ ಯು ಆರ್ ಸ್ಪೀಕಿಂಗ್, ಅಂದ್ರೆ ನೀವು ಏನು ಮಾತಾಡ್ತಾ ಇದ್ದೀರಿ. ಪಾಕಿಸ್ತಾನದವರು ಬಂದು ಕಶ್ಯಪರು ಸ್ನಾನ ಮಾಡ್ತಾ ಇರುವಾಗ ಕಮಂಡಲವನ್ನು ತೆಕ್ಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಯಾಕೆಂದ್ರೆ ಕಶ್ಯಪರು ಇದ್ದಂತಹದ್ದು 5,000 ವರ್ಷಗಳ ಹಿಂದೆ ಅಥವಾ 2,000 ವರ್ಷಗಳ ಹಿಂದೆ. ಪಾಕಿಸ್ತಾನ ಅಂತ ಹೇಳುವಂತಹದ್ದು 1900 ನಮ್ಮ ವಿಭಜನೆ ಆದ ನಂತರ ಆದಂತಹದ್ದು. ಹಾಗಾಗಿ ಪಾಕಿಸ್ತಾನದವರು ಹೇಗೆ ತೆಕ್ಕೊಂಡದ್ದು? ವಾಜಪೇಯಿ ಅವರು ನಗ್ತಾ ಹೇಳಿದ್ರು, ನಾನು ಕೂಡ ಅದನ್ನೇ ಹೇಳುದು, ಭಾರತೀಯರು ಕೂಡ ಅದನ್ನೇ ಹೇಳುವಂತಹದ್ದು. ಪಾಕಿಸ್ತಾನ ಅಂತ ಕಾಶ್ಮೀರ ಅಂತ ಹೇಳುವಂತಹದ್ದು ಭಾರತದ್ದು, ಯಾಕೆಂದ್ರೆ ಅದು ಮೊದಲಿಂದಲೇ ಇದ್ದಂತಹದ್ದು. ನೀವು ಅದನ್ನು ಈಗ ಕೇಳ್ತಾ ಇರುವಂತಹದ್ದು. ಅದನ್ನೇ ನಾನು ಹೇಳ್ತಾ, ಇಡೀ ಸಭೆ ಇದೇ ರೀತಿಯಲ್ಲಿ ಅವಾಗ ಚಪ್ಪಾಳೆ ಹೊಡೆಯುತ್ತಂತೆ. ಒಂದು ವೇಳೆ ಇದರ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಒಂದು ಸುಂದರವಾದಂತಹ ಕಲ್ಪನೆ ಏನು ಅಂತ ಹೇಳಿದ್ರೆ, ಅಖಂಡವಾಗಿದ್ದಂತಹದ್ದು ಭಾರತದ ಸತ್ಯ. ಭಾರತ ಅಖಂಡವಾಗಿತ್ತು ಅಂತ ಹೇಳುವಂತಹದ್ದು ಸತ್ಯ. ಭಾರತೀಯರು ಎಲ್ಲವೂ ನಮ್ಮ ಸಹಜವಾದ, ನಾವು ಆಧ್ಯಾತ್ಮಿಕವಾಗಿ ಮಾತನಾಡೋದಿದ್ರು ಈ ಭಾರತದ ಮಣ್ಣಿಗೆ ವಿಶೇಷವಾದಂತಹ ಒಂದು ಆಧ್ಯಾತ್ಮಿಕತೆಯ ಹಿನ್ನೆಲೆ ಇದೆ. ಆಧ್ಯಾತ್ಮದಲ್ಲಿ ನಾವು ಹುಡುಕುವಂತಹದ್ದು ಯಾವುದನ್ನು ಅಂತ ಹೇಳಿದ್ರೆ ಸತ್ಯವನ್ನು ಹುಡುಕುವಂತಹದ್ದು. ನಮ್ಮ ಮುಖ ಇರುವಂತಹದ್ದು ಸತ್ಯದ ಕಡೆಗೆ ಅಲ್ಲ. ಈಗ ಅವರು ಹೇಳಿದ್ರು, ಯಾನು ನಮ್ಮನ ಸತ್ಯ ಅಂತ ಪಡಮಲೆಯವರು ಒಂದು ಮಾತು ಹೇಳಿದ್ರು. ಅಂದ್ರೆ ನಮ್ಮ ಸದಾ ನಾವು ಯಾವುದನ್ನ ನೋಡ್ತಾ ಇರ್ತೇವೆ, ಯಾವುದನ್ನ ಬಯಸ್ತಾ ಇರ್ತೇವೆ, ಯಾವುದರ ಬಗ್ಗೆ ನಾವು ತುಡಿತಾ ಇರ್ತೇವೆ ಅಂತ ಹೇಳಿದ್ರೆ ಸತ್ಯದ ಬಗ್ಗೆ. ಸತ್ಯ ಏನು ಅಂತ ಹೇಳಿದ್ರೆ ಅಖಂಡ ಭಾರತ ಅಂತ ಹೇಳುವಂತಹದ್ದು ಸತ್ಯ.
ಹಾಗಾಗಿ ಪ್ರತಿಯೊಬ್ಬ ಭಾರತೀಯನು ಕೂಡ ಆ ಸತ್ಯದ ಬಗ್ಗೆ ಆಧ್ಯಾತ್ಮಿಕ ಹಿನ್ನೆಲೆಯುಳ್ಳವನಾಗಿ ಈ ಪುಣ್ಯದ ಮಣ್ಣಿನಿಂದ ಬಯಸುವಂತಹದ್ದು ಖಂಡಿತವಾಗಿ ಅದು ಮಾಡಬೇಕಾದ ಕೆಲಸ. ಅದನ್ನೇ ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕೆ ಯಾವ ಯಾವ ಅರ್ಥವನ್ನು ಕೊಟ್ಟರು ಕೂಡ ಅದು ಹಳದಿ ಕಣ್ಣಿನ ರೋಗ ಅಂತ ನಾವು ಹೇಳಬೇಕು, ಬೇರೆ ಏನೂ ಇಲ್ಲ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸಹಜವನ್ನ ಸತ್ಯವನ್ನ ನಾವು ಬಯಸ್ತಾ ಇದ್ದೇವೆ. ಆ ಸತ್ಯದ ಬೆಳಕನ್ನ ಕತ್ತಲೆಯ ಕೋಣೆಯಲ್ಲಿ ಮುಚ್ಚಿಡ್ತೇನೆ ಅಂತ ಹೇಳಿ ಯಾರಾದ್ರೂ ಹೊರಟ್ರೆ ಅವ ಮೂರ್ಖ. ಯಾಕೆಂತ ಹೇಳಿದ್ರೆ ಬಾಗಿಲು ತೆಗೆದಾಗ ತೆರೆಯಲೇಬೇಕು, ತೆರೆದಾಗ ಸತ್ಯ ಹೊರಗೆ ಬರಲೇಬೇಕು. ಇತಿಹಾಸದ ಕಾಪಿನ ಗರ್ಭದಲ್ಲಿ ಹುದುಗಿ ಹೋದಂತಹ ಈ ಸತ್ಯ ಖಂಡಿತವಾಗಿ ಮತ್ತೆ ಹೊರಗೆ ಬರ್ತದೆ ಅಂತ ಹೇಳುವಂತಹ ಒಂದು ನಂಬುಗೆಯೊಂದಿಗೆ ಮುಗಿಸುವ ಮುನ್ನ ನಾಡ ಗಡಿಯ ಮಿತಿ ಎಲ್ಲರಿಗೂ ಮರೆತು ಹೋಗಲಿ. ಯಾಕಂದ್ರೆ ನಾವೆಲ್ಲ ಒಂದು ರೀತಿಯಲ್ಲಿ ಅವರು ಹೇಳಿದ್ರು, ಮನೆಯಲ್ಲಿ ಕೂಡ ಸಮಸ್ಯೆ ಬರುವುದು ಯಾವಾಗ ಅಂತ ಹೇಳಿದ್ರೆ ಅಣ್ಣ ತಮ್ಮಂದಿರ ಒಳಗೆ ನಾನು, ನನ್ನದು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಹೇಳುವಂತಹ ಸಂಕುಚಿತವಾದಂತಹ ಒಂದು ಭಾವನೆ ಬಂದಾಗ ನಾವು ಇವತ್ತು ಮಾಡಬೇಕಾದಂತಹದ್ದು ಏನು ಅಂತ ಹೇಳಿದ್ರೆ ಈ ಸಂಕುಚಿತವಾದಂತಹ ಭಾವನೆಯನ್ನ ಬಿಟ್ಟು ಹಾಕಿ ವಿಸ್ತಾರವಾದಂತಹ, ವಿಸ್ತೃತವಾದಂತಹ, ಉದಾತ್ತವಾದಂತಹ ಒಂದು ಭಾವನೆಯನ್ನ ನಮ್ಮ ಮನಸ್ಸಿನೊಳಗೆ ಬೆಳೆಸಿಕೊಳ್ಬೇಕಾದ್ದು. ಹಾಗಾಗಿ ಈ ನಾಡ ಗಡಿಯ ಮಿತಿ ಮರೆತು ಹೋಗಲಿ. ಜಾತಿ, ರೀತಿ, ನೀತಿ, ಭಾಷೆ ಎಂಬ ಭೇದ ನಮ್ಮೊಳಗೆ ಅದು ಅಳಿದು ಹೋಗಲಿ. ಒಂದೇ ಒಂದೇ ಒಂದೇ, ನಾವೆಲ್ಲ ಒಂದೇ ಎಂಬ ಭಾರತೀಯತೆ ಮಾತ್ರ ನಮ್ಮೊಳಗೆ ಸದಾ ಜಾಗೃತವಾಗಿರಲಿ. ಭರತ ಮಾತೆಯ ಅಖಂಡತೆಯ ಕನಸು ನನಸಾಗಲಿ.